Good morning, my dear students. Once again, I welcome you all to my English online class. Today, we are going to discuss about usage of articles in English. In my previous online class, we discussed about what is an article and why an article is used in a sentence. ಆರ್ಟಿಕಲ್ ಅಂದ್ರೆ ಏನು, ಆರ್ಟಿಕಲ್ನ ವಾಕ್ಯಗಳಲ್ಲಿ ಯಾತಕ್ಕಾಗಿ ಬಳಕೆ ಮಾಡ್ಕೋಬೇಕು ಮತ್ತೆ ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ we discussed about it in my previous class. In today's class, we are going to discuss about the usage of articles. So what do you mean by usage of articles ಅಂತ ಅಂದ್ರೆ, you all know articles has been divided into two categories. Articles na ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. First one is definite article, that is the. Second one is indefinite article, that is a and an. So in this class we are going to discuss where to use indefinite articles a and an, and where to use definite article the. ಯಾವ ಸಂದರ್ಭದಲ್ಲಿ ಎ ಅನ್ನ, ಯಾವ ಸಂದರ್ಭದಲ್ಲಿ ಆನ್ ಅನ್ನ, ಮತ್ತೆ ಯಾವ ಸಂದರ್ಭದಲ್ಲಿ ದ ಅನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ we are going to discuss. So let me move to my next slide, that is where to use a. So before going to talk about this, let me make it clear, there is a difference between a and a. ಗೊತ್ತಾಗ್ತಾ ಇದೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತ ಅಂದ್ರೆ, ಎ ಅಂತಕ್ಕಂಥ ಉಚ್ಚಾರಣೆಯನ್ನ ನಾವು ಮಾಡಿದ್ರೆ ದಟ್ ಇಸ್ ಅನ್ ಆಲ್ಫಾಬೆಟ್. ಇಂಗ್ಲಿಷ್ನ 26 ಅಕ್ಷರಗಳಲ್ಲಿ ಅದು ಕೂಡ ಒಂದು ಎ. ಬಟ್ ವೆನ್ ವಿ ಯೂಸ್ ಅ, ಸಿ ಅದೇ ಎ ಅನ್ನ ನಾವು ಒಂದು ವಾಕ್ಯದಲ್ಲಿ ಆರ್ಟಿಕಲ್ ಆಗಿ ಬಳಸಿದಾಗ ವಿ ಮಸ್ಟ್ ಪ್ರನೌನ್ಸ್ ಇಟ್ ಆಸ್ ಅ. ವೈ? ಯಾಕೆ ನಾವು ಎ ಅನ್ನ ಅ ಆಗಿ ಪ್ರೊನೌನ್ಸ್ ಮಾಡಬೇಕಾಗತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, he is a boy ಅಂತ ಒಂದು ವಾಕ್ಯನ ರಚನೆ ಮಾಡ್ತೀನಿ ನಾನು. he is a boy. ಇಲ್ಲಿ ಎ ಅಂತಕ್ಕಂಥದ್ದು ಆಲ್ಫಾಬೆಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಇಟ್ ಈಸ್ ಅ ವರ್ಡ್. ಅವನು ಒಬ್ಬ ಹುಡುಗ. ಈ ಒಬ್ಬ ಅಂತಕ್ಕಂಥ ಪದವನ್ನ ಈ ಎ ಅಂತಕ್ಕಂಥದ್ದು ರಿಪ್ಲೇಸ್ ಮಾಡ್ತಾ ಇದೆ. ಸೊ ಎ ಅಂತಕ್ಕಂಥದ್ದನ್ನ ವಾಕ್ಯಗಳಲ್ಲಿ ನಾವು ಬಳಸಿದಾಗ ಇಟ್ ಈಸ್ ಅ ವರ್ಡ್, ಒಂದು ಪದ ಅದು. ಇಟ್ ಇಸ್ ನಾಟ್ ಅನ್ ಆಲ್ಫಾಬೆಟ್. ಅದು ಅಕ್ಷರವಾಗಿರೋದಿಲ್ಲ. ಅವಾಗ ಆ ಅಕ್ಷರವನ್ನು ನಾವು ವಾಕ್ಯದಲ್ಲಿ ಬಳಸಿದಾಗ ಇಟ್ ರೆಪ್ರೆಸೆಂಟ್ಸ್ ಅ ವರ್ಡ್. ಸೊ ದಟ್ ಇಸ್ ವೈ ವಿ ಮಸ್ಟ್ ಪ್ರನೌನ್ಸ್ ಎ ಆಸ್ ಅ. ಎ ಅನ್ನ ನಾವು ವಾಕ್ಯದಲ್ಲಿ ಬಳಸಿದಾಗ ಅ ಅಂತೇಳಿ ಪ್ರೊನೌನ್ಸ್ ಮಾಡಬೇಕು. Please remember this point, all of you. Okay? Yes. Now, where to use a? A ಅನ್ನ ಎಲ್ಲಿ ಬಳಕೆ ಮಾಡ್ಕೋಬೇಕು ಒಂದು ವಾಕ್ಯದಲ್ಲಿ? See here, before a word which is a singular noun, which has a consonant sound and which is indefinite or unspecific. ಎಲ್ಲಿ ಬಳಕೆ ಮಾಡ್ಕೊಂತೀವಿ ಎ ಅನ್ನ ಅಂತ ಅಂದ್ರೆ, ಮೊದಲನೇದಾಗಿ ನಾವು ಎಲ್ಲಿ ಬಳಕೆ ಮಾಡ್ಕೊಂತೀವಿ? ಸಿ ಯೂಶುವಲಿ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ನೌನ್ಸ್. ವಿ ಡಿಸ್ಕಸ್ಡ್ ಅಬೌಟ್ ಇಟ್ ಇನ್ ಮೈ ಪ್ರೀವಿಯಸ್ ಕ್ಲಾಸ್. ಆರ್ಟಿಕಲ್ಸ್ ನ ಸಾಮಾನ್ಯವಾಗಿ ನಾಮಪದದ ಹಿಂಭಾಗದಲ್ಲಿ ಬಳಸ್ತೀವಿ. ಸೊ ನಾವು ಬಳಸ್ತಕ್ಕಂಥ ಆರ್ಟಿಕಲ್ಸು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾಮಪದಗಳ ಮೇಲೆ ಡಿಪೆಂಡ್ ಆಗಿರುತ್ತೆ.
Suppose if it is a singular noun, ಏಕವಚನ ಇದ್ರೆ ನಾವು ಬಳಸ್ತಕ್ಕಂಥ ನಾಮಪದ ಏಕವಚನ ಇದ್ರೆ, and if it has a consonant sound and which is indefinite, ಆ ಒಂದು ನಾವು ಮಾತಾಡ್ತಕ್ಕಂತಹ ನಾಮಪದ ನಮಗೆ ಸ್ಪಷ್ಟವಾಗಿ ಇಲ್ಲದೆ ಇದ್ದಾಗ, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಇದ್ದಾಗ, ಏಕವಚನ ಇದ್ದಾಗ, see here, a boy is a man, there is a book, a book, ಒಂದು ಪುಸ್ತಕ, ಒಬ್ಬ ಮನುಷ್ಯ, ಒಬ್ಬ ಹುಡುಗ. ಈ ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಯು ಆರ್ ಅನ್ಸ್ಪೆಸಿಫಿಕ್ ಅಬೌಟ್ ದಿಸ್ ನೌನ್. ಈ ನಾಮಪದದ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ ಈ ಹುಡುಗನ ಬಗ್ಗೆ. ಅಂಡ್ ದೆನ್ ಅ ಮ್ಯಾನ್, ಅ ಸಿಂಗಲ್ ಮ್ಯಾನ್, ಒಬ್ಬ ಮನುಷ್ಯ, ಗೊತ್ತಿಲ್ಲದೆ ಇರ್ತಕ್ಕಂಥವನು, ಈಸ್ ಅ ಸ್ಟ್ರೇಂಜರ್ ಟು ಯು. ಅ ಬುಕ್, ಒಂದು ಪುಸ್ತಕ. And then one more important point is there while using a as an article. Second one, please observe this. Even it is used before vowel letters which don't produce vowel sounds. ನಿಮಗೆಲ್ಲ ಒಂದು ಮಾಹಿತಿ ತಿಳಿಯಲಿದೆ. ಏನಪ್ಪ, ವಾಟ್ ಈಸ್ ದಟ್ ಇನ್ಫಾರ್ಮೇಶನ್ ಅಂತ ಅಂದ್ರೆ, an is used before vowels, a is used before consonants. See, what are those vowels? I'm going to discuss about it in my next slide. Here, I just want to make it clarify. There is a difference between vowel letters and vowel sounds. ಎಲ್ಲ ವಾವೆಲ್ ಲೆಟರ್ಸ್ ಬಂದಾಗ ನಾವು ಆನ್ ಅನ್ನ ಬಳಕೆ ಮಾಡೋದಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. See here, even if it is used before vowel letters which do not produce vowel sounds. Suppose a European, E, it is a vowel, but we use a before it. And then a university, U, it is a vowel letter, but we use a before it. A union, U, it is a vowel, but we use a before it. Why? Yake? Because even though E is a vowel letter, it is not producing vowel sound in this particular word. ಈ ಒಂದು ಶಬ್ದದಲ್ಲಿ, ಈ ಒಂದು ಪದದಲ್ಲಿ ಈ ಅಂತಕ್ಕಂಥದ್ದು ವಾವೆಲ್ ಸೌಂಡ್ ಅನ್ನ ಜನರೇಟ್ ಮಾಡ್ತಾ ಇಲ್ಲ. ಹಾಗಾದ್ರೆ ವಾವೆಲ್ ಸೌಂಡ್ಸ್ ಅಂದ್ರೆ ಏನು ಸರ್ ಅದು ಅಂತ ಕೇಳಿದ್ರೆ, ಸೊ ಲೆಟ್ ಮಿ ಮೂವ್ ಟು ಮೈ ನೆಕ್ಸ್ಟ್ ಸ್ಲೈಡ್. ಸಿ, ಇದು ಗೊತ್ತಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಏನ್ನ ಎಲ್ಲಿ ಬಳಕೆ ಮಾಡ್ಕೊಂತೀವಿ? ನಾವು ಮಾತಾಡ್ತಕ್ಕಂತಹ ನಾಮಪದ ಏಕವಚನದಲ್ಲಿರಬೇಕು, ಸಿಂಗ್ಯುಲರ್ ನೌನ್, ಅಂಡ್ ದೆನ್ ಸಿಂಗ್ಯುಲರ್ ನೌನ್ ವಿತ್ ವಿಚ್ ಈಸ್ ಇಂಡೆಫಿನೆಟ್. ನಿಮಗೆ ಆ ಒಂದು ವಿಷಯದ ಬಗ್ಗೆ ಅಸ್ಪಷ್ಟತೆ ಇದ್ದಾಗ, ಇಂಡೆಫಿನೆಟ್ನೆಸ್ ಇದ್ದಾಗ, ಅನ್ಸ್ಪೆಸಿಫಿಕ್ ಇದ್ದಾಗ ವಿ ಯೂಸ್ ಅ. ಅಂಡ್ ವಿ ಇವನ್ ಯೂಸ್ ಅ ಬಿಫೋರ್ ವರ್ಡ್ಸ್ ವಿಚ್ ಸ್ಟಾರ್ಟ್ ವಿತ್ ವಾವೆಲ್ ಲೆಟರ್ಸ್. ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ಕ್ಲಿಯರ್ ಮಾಡ್ತೀನಿ. ಸಿ, ಆನ್, ಆನ್ ಅನ್ನ ಎಲ್ಲಿ ಬಳಕೆ ಮಾಡ್ಕೊಂತೀವಿ? ವೇರ್ ಆನ್ ಈಸ್ ಯೂಸ್ಡ್ ಇನ್ ಅ ಸೆಂಟೆನ್ಸ್ ಬಿಫೋರ್ ಅ ವರ್ಡ್ ವಿಚ್ ಈಸ್ ಅ ಸಿಂಗ್ಯುಲರ್ ನೌನ್. ಏನು ಕೂಡ ಸಿಂಗ್ಯುಲರ್ ಇದ್ದಾಗಲೇ ಯೂಸ್ ಮಾಡೋದು, ಆನ್ ಅನ್ನು ಕೂಡ ಸಿಂಗ್ಯುಲರ್ ಇದ್ದಾಗಲೇನೆ ಯೂಸ್ ಮಾಡೋದು. ಆದರೆ ಎ ಯಾವಾಗ ಬರುತ್ತೆ? ವೆನ್ ದೆರ್ ಇಸ್ ಅ ಕಾನ್ಸೋನೆಂಟ್ ಸೌಂಡ್. ಆನ್ ಯಾವಾಗ ಬರುತ್ತೆ? ವೆನ್ ದೆರ್ ಇಸ್ ಅ ವಾವೆಲ್ ಸೌಂಡ್. That is the difference. Both a and an are used for singular nouns. So, an is used before a word which is a singular noun which has a vowel sound, which is indefinite or unspecific. Indefinite
ಅನ್ಸ್ಪೆಸಿಫಿಕ್ ಅಂದ್ರೆ ನಿಮಗೆ ಆ ಮಾತಾಡ್ತಕ್ಕಂತಹ ನಾಮಪದ ಅಸ್ಪಷ್ಟವಾಗಿದ್ರೆ, ಅದು ಎಗೂ ಕಾಮನ್ ಆಗಿದೆ, ಆನ್ಗೂ ಕಾಮನ್ ಆಗಿದೆ. ಬಟ್ ಹಿಯರ್ ವಾವೆಲ್ ಸೌಂಡ್ ನೋಡಿ, ಇಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಒಂದು ಮಾಹಿತಿ ಇದೆ. There is an important information in this slide. What we know about vowels is, see, there are 5 vowels in English: A, E, I, O, U. ಆದರೆ ಇವು ಬಂದಾಗೆಲ್ಲಾನು ನಾವು ಆನ್ ಅನ್ನು ಯೂಸ್ ಮಾಡಬೇಕು ಅಂತ ಎಲ್ಲೂ ಕೂಡ ರೂಲ್ ಇಲ್ಲ. ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ, ಎ, ಇ, ಐ, ಓ, ಯು, they are the representatives of vowel sounds. ವಾವೆಲ್ ಸೌಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ 5 ಲೆಟರ್ಸ್ಗಳಷ್ಟೇನೆ. ದೆನ್ ವಿಚ್ ಆರ್ ದೋಸ್ ವಾವೆಲ್ ಸೌಂಡ್? ಸಿ, ಅ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ, O, it is represented by O, U, it is represented by U. ಈ ಶಬ್ದಗಳು ನಮ್ಮ ಪದಗಳ ಉಚ್ಚಾರಣೆಯ ಮೊದಲನೆಯ ಭಾಗದಲ್ಲಿ ಇದ್ದಾಗ ಮಾತ್ರ ವಿ ಯೂಸ್ ಆನ್. ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸಿ ಹಿಯರ್, ಎ, ಇ, ಐ, ಓ, ಯು vowel letters, they are the representatives of vowel sounds. Which are those vowel sounds? A, E, O, U. Please remember these sounds. A, E, O, U. Okay? See here. For example, an apple. An apple. ನೋಡಿ ಇಲ್ಲಿ. ಇಲ್ಲಿ ನೋಡಿ. Apple. An umbrella. See here, ಯು ಇದೆ ಅನ್ನೋ ಕಾರಣಕ್ಕೆ ನಾವು ಆನ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಈ ವರ್ಡ್ ಅಲ್ಲಿ. ಅಂಬ್ರೆಲಾ, ಯಾವ ಶಬ್ದವನ್ನು ಜನರೇಟ್ ಮಾಡ್ತಾ ಇದೆ? ಅದು ಅ ಅಂತಕ್ಕಂಥ ವಾವೆಲ್ ಸೌಂಡ್ ಅನ್ನು ಜನರೇಟ್ ಮಾಡ್ತಾ ಇದೆ. ಆನ್ ಅಂಬ್ರೆಲಾ. ಆನ್ ಐ. ಆನ್ ಐ. ನೋಡಿ, ಈ ಇದೆ ಅನ್ನೋ ಕಾರಣಕ್ಕೆ ನಾನು ಆನ್ ಅನ್ನು ಬಳಸ್ತಾ ಇಲ್ಲ ಅಲ್ಲಿ. ಐ, ಐ. ಶಬ್ದದ ಮೊದಲನೇ ಭಾಗ ಯಾವ ಉಚ್ಚಾರಣೆ ಆಗುತ್ತೆ? ವಾವೆಲ್ ಸೌಂಡ್. ಒನ್ಸ್ ಅಗೇನ್ ಸಿ, ಆನ್ ಆರ್. ಯಾರಾದ್ರೂ ನಿಮಗೆ ಟೈಮ್ ಕೇಳಿದ್ರೆ ಎಷ್ಟಾಗಿದೆ ಅಪ್ಪ, ಇನ್ನು ಹಾಫ್ ಆನ್ ಅವರ್ ಇದೆ ಅಂತ ಹೇಳ್ತೀವಿ. ಆನ್ ಆರ್. ಬಟ್ ಎಚ್, ಇಟ್ ಈಸ್ ನಾಟ್ ಅ ವಾವೆಲ್. ವಾವೆಲ್ ಅಕ್ಷರದಲ್ಲಿದೆ, ಅದು ಎಚ್ ಇಲ್ಲ. ಆದ್ರೂ ಕೂಡ ಆನ್ ಅನ್ನ ಯಾಕೆ ಬಳಕೆ ಮಾಡ್ಕೊಂತೀವಿ? ಬಿಕಾಸ್ ಎಚ್ ಈಸ್ ಜನರೇಟಿಂಗ್ a vowel sound. ನೋಡಿ, ಆನ್, ಈ ಒಂದು ಶಬ್ದವನ್ನು ಜನರೇಟ್ ಮಾಡ್ತಾ ಇದೆ. ಆನ್ ಆನೆಸ್ಟ್ ಮ್ಯಾನ್. ಆನ್ once again and then ಆನ್ ಮೈ ಫಾದರ್ ಇಸ್ ಅನ್ MLA. ನಮ್ಮ ಅಪ್ಪ MLA ಆಗಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ನೋಡಿ ಇಲ್ಲಿ, ಆನ್ MLA. M, it is not a vowel, but the sound generating is a vowel sound. A, see here, A. That is why we use an MLA. Once again, we will go back to the previous slide. ಈಗ ನಿಮಗೆ ಅರ್ಥ ಆಗುತ್ತೆ previous slide ನಲ್ಲಿ. See here, vowel letters ಇದ್ದ ತಕ್ಷಣನೇ ನಾವು ಆನ್ ಅನ್ನ ಯೂಸ್ ಮಾಡಬಾರ್ದು. ಎಚ್ಚರವಾಗಿರಬೇಕು. ಆ ಪದದ ಉಚ್ಚಾರಣೆಯಲ್ಲಿ ವಾವೆಲ್ ಸೌಂಡ್ ಇರಬೇಕು. ಸಿ ಹಿಯರ್, ಅ ಯುರೋಪಿಯನ್. ಇಲ್ಲಿ ಈ ವಾವೆಲ್ ಲೆಟರ್ ಆಗಿದ್ರು ಕೂಡ ಇ ಈಸ್ ನಾಟ್ ಜನರೇಟಿಂಗ್ ವಾವೆಲ್ ಸೌಂಡ್. ಯು ನೋಡಿ, ಆ ಪದದ ಮೊದಲನೇ ಭಾಗ ನೋಡಿ, ಯುರೋಪಿಯನ್. ಯು ಅಂತಕ್ಕಂಥದ್ದು ಇಲ್ಲೆಲ್ಲಾದ್ರೂ ಇದೆನಾ? ಯುರೋಪಿಯನ್. ಉ ಇದೆ, ಯು ಇಲ್ಲ ಈ ಉಚ್ಚಾರಣೆಯಲ್ಲಿ. ಹಾಗೆ ಇನ್ನೊಂದು ನೋಡೋಣ.
A university, U vowel letter, but ಆದರೆ U is not generating vowel sound. University, once again, university, U ಅಂತಕ್ಕಂಥ ಪದ ಇದೆನಾ? U ಇದೆ, U ಇಲ್ಲ. So once again, a union, U ಇಲ್ಲ, U ಇದೆ. ಈಗ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟು ತಿಳ್ಕೊಳ್ಳಿ ನೀವು. ಏನಪ್ಪಾ ಅಂತ ಅಂದ್ರೆ ಅ ಎಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಅ when there is a singular noun with a consonant sound. We use an when there is a singular noun with a vowel sound. Vowel sound ನ ಪದ ಬಂದಾಗ an ಅನ್ನು ಬಳಕೆ ಮಾಡ್ಕೊಳ್ತೀವಿ. ಕಾನ್ಸೋನೆಂಟ್ ರಿಮೈನಿಂಗ್ ಕಾನ್ಸೋನೆಂಟ್ ಸೌಂಡ್ಸ್ ಬಂದಾಗ ಅ ಅನ್ನ ಬಳಕೆ ಮಾಡ್ಕೊಳ್ತೀವಿ. ವಿಚ್ ಆರ್ ದೋಸ್ ವಾವೆಲ್ ಸೌಂಡ್ಸ್ ಅಂತ ಅಂದ್ರೆ ಎ ಐ ಒ ಯು ಅಲ್ಲ. ಎ ಐ ಒ ಯು ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್. ಆ ಶಬ್ದಗಳನ್ನ ಪ್ರಾತಿನಿಧ್ಯತೆಯನ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡಿರ್ತಕ್ಕಂಥ ಲೆಟರ್ಸ್ಗಳಷ್ಟೇನೆ. ಸೊ ನಿಜವಾದ ವಾವೆಲ್ ಸೌಂಡ್ಸ್ ವಿಚ್ ಆರ್ ದೋಸ್ ವಾವೆಲ್ ಸೌಂಡ್ಸ್ ಅ, ಎ, ಇ, ಒ, ಉ. ಈ ಎಕ್ಸಾಂಪಲ್ಸ್ ನಲ್ಲಿ ನಿಮಗೆ ಸ್ಪಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಅಂಡ್ ನಾವ್ ಲೆಟ್ ಮೀ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ದ ಡೆಫಿನೆಟ್ ಆರ್ಟಿಕಲ್. ದ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ಒನ್ ಈಸ್ ದ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ವಿಚ್ ಈಸ್ ಪ್ಲೂರಲ್ ನೌನ್. ಬಹುವಚನ ಇರ್ತಕ್ಕಂತಹ ನಾಮಪದದ ಹಿಂಭಾಗದಲ್ಲಿ ದ ಅನ್ನೇ ಯೂಸ್ ಮಾಡಬೇಕು. ಇಟ್ ಮೇ ಬಿ ಎನಿ, ಇಟ್ ಮೇ ಬಿ ಡೆಫಿನೆಟ್ ಆರ್ ಇಂಡೆಫಿನೆಟ್. ಇಫ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್ ಯು ಮಸ್ಟ್ ಯೂಸ್ ದ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ದ ಪೀಪಲ್, ಜನರು. ಅವ್ರು ನಿಮಗೆ ಗೊತ್ತಿದಾರೋ ಗೊತ್ತಿಲ್ವೋ, ಇಟ್ ಮೇ ಬಿ ಡೆಫಿನೆಟ್ ಆರ್ ಇಂಡೆಫಿನೆಟ್, ಬಟ್ the noun form is in plural. ಈ ಬಹುವಚನ ಇದ್ದಾಗ we use the. And the benches, ಯಾಕಂದ್ರೆ ಬಹುವಚನ ಇದೆ. The girls, because the noun form is in plural form. That is why ಮೊದಲನೇ ನಿಯಮ ಏನು ಹೇಳುತ್ತೆ? when we use a plural form, noun form, the is used before it. Next one, before unique objects. What do you mean by unique objects? Unique objects means there are only one on this earth and there are no similar things to those things. See here, ಕೇವಲ ಅಂತಹ ವಸ್ತುಗಳು ನಮ್ಮ ಜಗತ್ತಿನಲ್ಲಿ ಒಂದೇ ಇರೋದು, ಅಂಥದ್ದು ಇನ್ನೊಂದು ವಸ್ತು ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ವಸ್ತುಗಳನ್ನ ನಾವು ಹೇಳ್ಬೇಕಾದ್ರೆ ವಿ ಯೂಸ್ ದ ಸನ್, ದ ಮೂನ್, ದ ವರ್ಲ್ಡ್. ಸನ್ ಇನ್ನೊಂದಿದೆನಾ? ನೋ, there is only one sun. Moon, there is no another moon, only one moon. The world, ಒಂದೇ ಪ್ರಪಂಚ ಇರೋದು. ದ ಸೋಲಾರ್ ಸಿಸ್ಟಮ್, ನಮಗೆ ಗೊತ್ತಿರೋ ಹಂಗೆ there is only one solar system. ಅಂಡ್ ಆಲ್ಸೋ ಇದ್ರ ಜೊತೆಗೆ ಯುನಿಕ್ ಆಬ್ಜೆಕ್ಟ್ಸ್ ನಲ್ಲಿ ಗ್ರಹಗಳ ಹೆಸರು ಕೂಡ ಬರುತ್ತೆ. ನೀವು ಜುಪಿಟರ್ ಅಂತ ಯೂಸ್ ಮಾಡಬಾರ್ದು. ದ ಜುಪಿಟರ್, ದ ಮಾರ್ಸ್, ದ ನೆಪ್ಚೂನ್. ವೈ? Because they are only one in our solar system. They are very unique. ಕೇವಲ ಒಂದೇ ನೆಪ್ಚೂನ್ ಇರೋದು, ಕೇವಲ ಒಂದೇ ಮಂಗಳ ಗ್ರಹ ಇರೋದು, ಕೇವಲ ಒಂದೇ ಮಾರ್ಸ್ ಏನಪ್ಪಾ ಗುರು ಗ್ರಹ ಇರೋದು. ಸೊ ದಟ್ ಇಸ್ ವೈ ಫಾರ್ ದೀಸ್ ಯುನೀಕ್ ಆಬ್ಜೆಕ್ಟ್ಸ್ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದೇನಪ್ಪಾ? when we use plural noun forms we must use the before it. The benches, the boys, the friends, the students. And next one, before unique objects, there is only one such thing on our earth. For example, the Taj Mahal,
ದ ಗ್ರೇಟ್ ವಾಲ್ ಆಫ್ ಚೈನಾ. ತಾಜ್ ಮಹಲ್ ಇನ್ನೊಂದು ಜಗತ್ತಿನಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಯುನಿಕ್ ಇನ್ ಇಟ್ಸ್ ನೇಚರ್. ಆ್ಯಂಡ್ ದ ಗ್ರೇಟ್ ವಾಲ್ ಆಫ್ ಚೈನಾ. ಸೊ ಇಂತಹ ಒಂದು ಯುನಿಕ್ ಆಬ್ಜೆಕ್ಟ್ಸಿಗೆ ವಿ ಯೂಸ್ ದ ಬಿಫೋರ್ ಇಟ್. And then third point, before the names of mountains, mountain ranges, rivers, oceans, deserts. The ಎಲ್ಲೆಲ್ಲಿ ಬಳಕೆ ಮಾಡ್ಕೊಂತೀವಿ? Before the names of mountains. ಯಾವುದಾದ್ರು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಶಿಖರಕ್ಕೆ ಒಂದು ಹೆಸರಿದ್ದಾಗ ಅಂತಹ ಹೆಸರಿನ ಹಿಂಭಾಗದಲ್ಲಿ ಮೌಂಟೇನ್ ರೇಂಜಸ್, ಘಟ್ಟಗಳ ಸಾಲುಗಳಿಗೆ, ಪರ್ವತ ಶ್ರೇಣಿಗಳನ್ನು ಹೇಳ್ಬೇಕಾದ್ರೆ, ರಿವರ್ಸ್, ನದಿಗಳ ಹೆಸರನ್ನ ಹೇಳ್ಬೇಕಾದ್ರೆ ದ ಗಂಗಾ, ದ ಯಮುನಾ, ದ ಬ್ರಹ್ಮಪುತ್ರ, ಓಷನ್ಸ್ ಅನ್ನ ಹೇಳ್ಬೇಕಾದ್ರೆ ಸಮುದ್ರಗಳನ್ನ, ದ ಇಂಡಿಯನ್ ಓಷನ್, ದ ಪೆಸಿಫಿಕ್ ಓಷನ್, ದ ಅಟ್ಲಾಂಟಿಕ್ ಓಷನ್, ಡೆಸರ್ಟ್ಸ್, ಮರಳುಗಾಡುಗಳನ್ನು ಹೇಳ್ಬೇಕಾದ್ರೆ ದ ಥಾರ್, ದ ಸಹಾರಾ, like this. For example, the Mount Everest. Mount Everest. ಹಿಮಾಲಯನ್ ಮೌಂಟೇನ್ ರೇಂಜ್ ನಲ್ಲಿರ್ತಕ್ಕಂಥ ಒಂದು ದೊಡ್ಡನೆಯ ಪರ್ವತ, ಅತಿ ಎತ್ತರದ ಪರ್ವತಕ್ಕೆ ನಾವು ಏನಂತ ಹೆಸರು ಕೊಟ್ಟಿದ್ದೀವಿ? ಮೌಂಟ್ ಎವರೆಸ್ಟ್ ಅಂತ ಹೆಸರು ಕೊಟ್ಟಿದ್ದೀವಿ, ನಾಮನಿರ್ದೇಶನವನ್ನು ಮಾಡಿದ್ದೀವಿ. ಸೊ ದಟ್ ಇಸ್ ವೈ while calling the names of mountains we use the before it. The Mount Everest, the Mullayanagiri, it is the highest peak in Karnataka. The Mullayanagiri. ಮುಳ್ಳಯ್ಯನಗಿರಿ ಅಂದ್ರೆ ಏನು? ಅದು ಒಂದು ಬೆಟ್ಟದ ಹೆಸರು. ನಮ್ಮ ಕರ್ನಾಟಕದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟ, ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದೀವಿ, ದ ಮುಳ್ಳಯ್ಯನಗಿರಿ. ಓಕೆ. ಅಂಡ್ ದೆನ್ ದ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಪಶ್ಚಿಮ ಘಟ್ಟಗಳು, ಇಸ್ ಇಟ್ ಆರ್ ನಾಟ್? ಕೇಳಿದ್ದೀರಿ ನೀವು? ದ ವೆಸ್ಟರ್ನ್ ಘಾಟ್ಸ್ ಒಂದು ಮೌಂಟೇನ್ ಅಲ್ಲ, ಇಲ್ಲಿ ಇಡೀ ಪರ್ವತಗಳ ಶ್ರೇಣಿನೇ ಬರುತ್ತೆ ಅಲ್ಲಿ. ಸೊ ದಟ್ ಇಸ್ ವೈ ದ ವೆಸ್ಟರ್ನ್ ಘಾಟ್ಸ್, ದ ಹಿಮಾಲಯ, ದ ವಿಂಧ್ಯ, ದ ಅರವಳಿ ಮೌಂಟೈನ್ಸ್, the eastern ghats, these are all the mountain ranges. And then the names of the rivers, the Brahmaputra, the Kaveri, the Yamuna, the Ganga, like this. And then oceans, deserts. Na illi examples na kottidini. Okay, these are the 3 points. And next point is before the superlative degree. Before the superlative degree. For example, there are 3 degrees of comparison in English: positive, comparative, and superlative degree. Strong, stronger, strongest. Weak, weaker, weakest. Tall, taller, tallest. ನಿಮಗೆ ಗೊತ್ತಿದೆ, there are 3 degrees of comparison: positive, comparative, superlative. See, before the superlative degree, when we are referring to a superlative degree, then you must use the before that superlative degree. That is the rule. See here, he is the strongest boy in our class. The strongest. Strong ಬಂದಾಗ ಮತ್ತೆ ದ ಬರಲ್ಲ, ಗೊತ್ತಾಗ್ತಾ ಇದೆನಾ? ಸ್ಟ್ರಾಂಗರ್ ಬಂದಾಗ ದ ಬರೋದಿಲ್ಲ. Only when there is a superlative degree we use the before it. The strongest, the best, good, better, best, the most, much more, most. So before the superlative degrees we use the. Before the name of musical instruments, ಯಾವ್ದಾದ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಹೆಸರನ್ನ ಹೇಳ್ಬೇಕಾದ್ರೆ ವಿ ಯೂಸ್ ದ ಬಿಫೋರ್ ಇಟ್. ನೋಡಿ, ನಾನೇನ್ ಹೇಳ್ತಾ ಇದ್ದೀನಪ್ಪ ಅಂತ ಅಂದ್ರೆ, ಎಲ್ಲಿ ದ ನ ಬಳಕೆ ಮಾಡ್ಕೋಬೇಕು ಅನ್ನತಕ್ಕಂಥ ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಎಸ್, ದ ನ ಎಲ್ಲೆಲ್ಲಿ ಬಳಕೆ ಮಾಡ್ಕೊಂತೀವಿ? ಮೊದಲನೇದಾಗಿ ಸಿ ಹಿಯರ್, ವೆನ್ ದರ್ ಈಸ್ ಪ್ಲೂರಲ್ ನೌನ್, ಬಹುವಚನ ಇದ್ದಾಗ.
ಎರಡನೇದಲ್ಲಿ ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ? ಸಿ, ಲೆಟ್ ಮಿ ಗೋ ಟು ದಿ ಪ್ರೀವಿಯಸ್ ಸ್ಲೈಡ್. ಯುನಿಕ್ ಆಬ್ಜೆಕ್ಟ್ಸ್. ಮೂರನೇದು ನೇಮ್ಸ್ ಆಫ್ ಮೌಂಟೈನ್ಸ್, ಮೌಂಟೈನ್ ರೇಂಜಸ್, ರಿವರ್ಸ್, ಓಷನ್ಸ್, ಡೆಸರ್ಟ್ಸ್. ನಾಲ್ಕನೇದು ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರೀಸ್. ಐದನೇದು ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ದ ಫ್ಲೂಟ್, the piano, the guitar. And next one, before the names of religious and sacred books. ಧಾರ್ಮಿಕ ಮತ್ತು ಪವಿತ್ರ ಗ್ರಂಥಗಳ ಹೆಸರನ್ನ ಹೇಳಬೇಕಾದ್ರೆ we use the before those books. Please remember these points. We should not say a Mahabharata, a Ramayana. ತಪ್ಪಾಗುತ್ತೆ. We must use definite article the Mahabharata, the Bible, the Quran, the Bhagavad Gita, the Ramayana. So these are the religious and sacred books. So while referring to those kind of books, we use definite article the. And the last one, this is very important. So that's why I kept it as a last point here. Before the definite or specific noun. ಏನಿದು ಡೆಫಿನೆಟ್ ಆರ್ ಸ್ಪೆಸಿಫಿಕ್ ನೌನ್ ಅಂದ್ರೆ ನಮಗೆ ನಿಖರವಾಗಿ ಖಚಿತವಾಗಿ ಗೊತ್ತಿರ್ತಕ್ಕಂತಹ ವಿಷಯದ ಬಗ್ಗೆ ಯೂಸ್ ಮಾಡಬೇಕಾದ್ರೆ ವಿ ಯೂಸ್ ದ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಐ ಸಾ ಅ ಡಾಗ್ ಅಂಡ್ ದ ಡಾಗ್ ಈಸ್ ವೆರಿ ಬ್ಯೂಟಿಫುಲ್. ಐ ಸಾ ಅ ಡಾಗ್. ಇಲ್ಲಿ ನಿಮಗೆ ಆ ಡಾಗಿನ ಬಗ್ಗೆ ಪರಿಚಯ ಇರೋದಿಲ್ಲ, ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಿ ಆ ವಿಷಯವನ್ನು. ಹಾಗಾಗಿ ನೀವೇನು ಯೂಸ್ ಮಾಡ್ತೀರಿ? ಅ ಡಾಗ್. ಅಂಡ್ ದೆನ್ ಅದೇ ಡಾಗ್ ಬಗ್ಗೆ ನೀವು ಮರಳಿ ಮಾತಾಡ್ಬೇಕಾದ್ರೆ ನಿಮಗೆ ಆ ಡಾಗ್ ಬಗ್ಗೆ ಆಲ್ರೆಡಿ ಪರಿಚಯ ಆಗಿದೆ. ಯು ಆರ್ ಆಲ್ರೆಡಿ ಅಕ್ವೈಂಟೆಡ್ ವಿತ್ ದ ಡಾಗ್, ಹೌ ಇಟ್ ಲುಕ್ಸ್, ಹೌ ಫ್ಯೂರಿಯಸ್ ಇಟ್ ಈಸ್, ಫೆರಾಶಿಯಸ್ ಇಟ್ ಈಸ್, ಅದ್ರ ಬಗ್ಗೆ ಪರಿಚಯ ಆಗಿದೆ. ಹಾಗಾಗಿ ನೀವು ಮತ್ತೆ ಅದೇ ಡಾಗ್ ಅನ್ನ ಮತ್ತೆ ನೀವು ಬಳಕೆ ಮಾಡಬೇಕಾದ್ರೆ ಏನನ್ನ ಬಳಸ್ತೀವಿ? ದ ಡಾಗ್ ಅನ್ನ ಬಳಸ್ತೀವಿ. ಯಾವುದೇ ಒಂದು ವಿಷಯವನ್ನು ಮೊದಲನೇ ಬಾರಿಗೆ ನೀವು ಹೇಳಬೇಕಾದ್ರೆ ಅನ್ನ ಬಳಕೆ ಮಾಡಿದ ನಂತರ ಆ ವಿಷಯ 1000 ಪಟ್ಟು ನಿಮ್ಮ ವಾಕ್ಯಗಳಲ್ಲಿ ರಿಪೀಟ್ ಆದರೂ ಕೂಡ ವಿ ಯೂಸ್ ದ. ವೈ? ಬಿಕಾಸ್ ದಟ್ ವಿಲ್ ಟ್ರಾನ್ಸ್ಫಾರ್ಮ್ ಫ್ರಮ್ ಇಂಡೆಫಿನೈಟ್ ಇಂಟು ಡೆಫಿನೈಟ್. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯದಿಂದ ಗೊತ್ತಿರ್ತಕ್ಕಂಥ ವಿಷಯಕ್ಕೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಗೊತ್ತಾಗ್ತಾ ಇದೆನಾ? ಸೊ ದಟ್ ಇಸ್ ವೈ ಐ ಯೂಸ್ ದಿಸ್ ಎಕ್ಸಾಂಪಲ್. ಐ ಸಾ ಅ ಡಾಗ್. ಒಂದು ನಾಯಿಯನ್ನು ನೋಡಿದೆ. ಆ ನಾಯಿ ಬಹಳ ಸುಂದರವಾಗಿದೆ. ಯಾವ ನಾಯಿ? ಆ ನೋಡಿರ್ತಕ್ಕಂಥ ನಾಯಿ. ಆಲ್ರೆಡಿ ನಿಮಗೆ ಆ ನಾಯಿಯ ಬಗ್ಗೆ ಪರಿಚಯ ಆಗಿದೆ, ಗೊತ್ತಾಗಿದೆ. ಸೊ ದಟ್ ಇಸ್ ವೈ. ಸೊ ದೀಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ದೇ ಆರ್ ಕಾಲ್ಡ್ ಡೆಫಿನೆಟ್ ಆರ್ ಸ್ಪೆಸಿಫಿಕ್ ನೌನ್ಸ್. ಫಾರ್ ಎಕ್ಸಾಂಪಲ್, ಐ ಸಾ ಆನ್ ಎಲಿಫೆಂಟ್. ಆನ್ ಎಲಿಫೆಂಟ್. ಒಂದು ಆನೆಯನ್ನು ನೋಡಿದೆ. ಆನ್ ಅನ್ನು ಬಳಕೆ ಮಾಡ್ಕೊಳ್ತೀವಿ ಫಸ್ಟ್ಗೆ, ಬಿಕಾಸ್ ಎಲಿಫೆಂಟ್ ಎಲಿಫೆಂಟ್ ಎ ಅಂತಕ್ಕಂತಹ ವಾವೆಲ್ ಸೌಂಡ್ ಆ ಪದದಲ್ಲಿದೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಇಫ್ ವಿ ಯೂಸ್ ದ ಸೇಮ್ ಎಲಿಫೆಂಟ್ ಇನ್ ಅವರ್ ಫ್ಯೂಚರ್ ಸೆಂಟೆನ್ಸಸ್, ಮುಂಬರ್ತಕ್ಕಂತಹ ವಾಕ್ಯದಲ್ಲಿ ನಾವು ಅದೇ ಎಲಿಫೆಂಟ್ ಅನ್ನ ಮರುಬಳಕೆ ಮಾಡ್ಕೋಬೇಕಾದ್ರೆ ವಿ ಯೂಸ್ ದ ಎಲಿಫೆಂಟ್. An elephant transforms into the elephant. Here, unknown subject transforms into noun subject. Elephant ಬಗ್ಗೆ ನಿಮಗೆ ಪರಿಚಯ ಆಗಿದೆ. ಸೊ ಹಾಗಾಗಿ ಪರಿಚಯ ಆದಮೇಲೆ ಏನನ್ನ ಯೂಸ್ ಮಾಡ್ತೀರಿ? ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀರಿ. ನಿಮಗೆ ಸ್ಪಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ದೀಸ್ ಆರ್ ದ points where we use the definite article the in a sentence. ಒಂದು ವಾಕ್ಯದಲ್ಲಿ the ಯಾವಾಗ ಬಳಕೆ ಮಾಡ್ಕೋಬೇಕಪ್ಪ ಅಂತ ಅಂದ್ರೆ, so these are the 7 points and there are few more points but these are important points. Okay,
ಸೊ ಇದನ್ನ ಜ್ಞಾಪಕ ಇಟ್ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಅಂಡ್ ನೌ ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್, ವೇರ್ ನಾಟ್ ಟು ಯೂಸ್ ಆರ್ಟಿಕಲ್ಸ್. ಸೊ ಅನ್ನ ಎಲ್ಲಿ ಬಳಕೆ ಮಾಡಬೇಕು, ಆನ್ ಅನ್ನ ಎಲ್ಲಿ ಬಳಕೆ ಮಾಡಬೇಕು, ವೇರ್ ಟು ಯೂಸ್ ದ, ವಿ ಡಿಸ್ಕಸ್ಡ್ ಅಬೌಟ್ ಇಟ್ ಇನ್ ಅವರ್ ಪ್ರೀವಿಯಸ್ ಸ್ಲೈಡ್ಸ್. ಬಟ್ ಹಿಯರ್ ವೇರ್ ನಾಟ್ ಟು ಯೂಸ್ ಆರ್ಟಿಕಲ್ಸ್, ಎಲ್ಲಿ ಆರ್ಟಿಕಲ್ಸ್ ಅನ್ನ ಬಳಕೆ ಮಾಡಬಾರ್ದು, ಯಾವ ಪದಗಳ ಹಿಂದಗಡೆ ಆರ್ಟಿಕಲ್ಸ್ ಅನ್ನ ಬಳಕೆ ಮಾಡಬಾರ್ದು. ವೇರ್ ನಾಟ್ ಟು ಯೂಸ್ ಆರ್ಟಿಕಲ್ಸ್, ಸಿ ಬಿಫೋರ್ ದ ನೇಮ್ಸ್ ಆಫ್ ರಿಲೇಶನ್ಶಿಪ್ಸ್. ಓಕೆ, ಯಾವುದೇ ಸಂಬಂಧಗಳನ್ನ ಹೇಳ್ಬೇಕಾದ್ರೆ ನೀವು ಡೆಫಿನೆಟ್ ಆರ್ಟಿಕಲ್ ಆಗಲಿ ಇಂಡೆಫಿನೆಟ್ ಆರ್ಟಿಕಲ್ ಆಗಲಿ ಯಾವುದನ್ನು ಯೂಸ್ ಮಾಡಕೂಡದು. ಈಸ್ ಅ ಫಾದರ್, ಈಸ್ ಅ ಮದರ್, ಈಸ್ ದ ಫಾದರ್, ನೋ, ದಟ್ ಇಸ್ ರಾಂಗ್. ಈಸ್ ಫಾದರ್, ಈಸ್ ಮೈ ಫಾದರ್. ಓಕೆ, ಈಸ್ ಇಸ್ ಫಾದರ್, father, brother, mother, sister, whatever the relationships may be, you should not use any kind of articles before the names of relationships. Next one, before the names of materials. When you are referring to material, the gold, I purchased the gold. No, I purchased gold. ಗೊತ್ತಾಗ್ತಾ ಇದೆನಾ? ಇಟ್ ಮೇ ಬಿ ರೈಸ್, ಇಟ್ ಮೇ ಬಿ ಡೈಮಂಡ್, ವಾಟ್ ಎವರ್ ದ ಮಟೀರಿಯಲ್ಸ್ ಆರ್, ಯು ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಗೋಲ್ಡ್, ಡೈಮಂಡ್, ಸಿಲ್ವರ್, ರೈಸ್, ವಾಟರ್. ಇಂತಹ ಒಂದು ವಸ್ತುಗಳ ಹಿಂದ್ಗಡೆ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಅಂಡ್ ದೆನ್ ಬಿಫೋರ್ ಪ್ರಾಪರ್ ನೌನ್ಸ್. ವಾಟ್ ಯು ಮೀನ್ ಬೈ ಪ್ರಾಪರ್ ನೌನ್ಸ್? ಸಿ, ನಿರ್ದಿಷ್ಟವಾಗಿರ್ತಕ್ಕಂತಹ ನಾಮಪದಗಳು. ಹುಡುಗರು ಅಂತ ಕರಿತೀವಿ, ಆ ಹುಡುಗನಲ್ಲಿ ಒಬ್ಬ ಹೆಸರು ಏನಾಗಿರುತ್ತೆ, ರಾಜು ಅಂತ ಇರುತ್ತೆ. ರಾಜು, ಇಟ್ ಇಸ್ ಅ ಪ್ರಾಪರ್ ನೌನ್. ಓಕೆ, ನಿಮಗೆ ಪ್ರಾಪರ್ ನೌನ್ ಬಗ್ಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸಿ, ಯಾವುದೇ ವ್ಯಕ್ತಿಯ ಹೆಸರನ್ನ ಹೇಳ್ಬೇಕಾದ್ರೆ ಯು ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್. ಅ ರಾಮು, ಧ ರಾಮು, ಅ ಸೀತಾ, ದ ಸೀತಾ, ದ ರಾಜು. ನೋ, ದಟ್ ಇಸ್ ಟೋಟಲಿ ರಾಂಗ್. ರಾಮು, ರಾಜು, ಸೀತಾ, ಗೀತಾ, ಶಂಕರ್ ಹೆಸರನ್ನ ವಿತೌಟ್ ಎನಿ ಯೂಸೇಜ್ ಆಫ್ ಆರ್ಟಿಕಲ್ಸ್ ಯೂಸ್ ಮಾಡಬೇಕು. ಅಂಡ್ ದೆನ್ ಸಿಟಿಗಳ ಹೆಸರನ್ನ, ವೆನ್ ಯು ಆರ್ ರೆಫರಿಂಗ್ ಟು ಅ ಸಿಟಿ, ಯು ಶುಡ್ ನಾಟ್ ಯೂಸ್ ಎನಿ ಕೈಂಡ್ ಆಫ್ ಆರ್ಟಿಕಲ್. ದ ಬೆಂಗಳೂರು, ದ ಹೈದರಾಬಾದ್, ದ, ನೋ, ರಾಂಗ್. These are all wrong usages. Only you must refer to a city without the usage of articles. ಆರ್ಟಿಕಲ್ಸ್ ನ ಬಳಕೆ ಮಾಡಬಾರ್ದು ಸಿಟೀಸ್ಗಳ ಹೆಸರನ್ನು ಹೇಳ್ಬೇಕಾದ್ರೆ. ಆಸ್ ಇಟ್ ಈಸ್ ಬೆಂಗಳೂರು, ಚೆನ್ನೈ. ಚೆನ್ನೈ ಇಸ್ ಅ ಬ್ಯೂಟಿಫುಲ್ ಸಿಟಿ. ಬೆಂಗಳೂರು ಇಸ್ ಅ ಬಿಸಿ ಸಿಟಿ. ದ ಬೆಂಗಳೂರು ಇಸ್ ಅ ಬಿಸಿ ಸಿಟಿ ಅನ್ಬಾರ್ದು. ಓಕೆ, while referring to the names of the cities, you should not use any articles. And while referring to proper nouns like Rose, Ramu, Sita, ಪ್ರಾಪರ್ ನೌನ್ಸ್, ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ನಾಮಕರಣವನ್ನ ಮಾಡಿದೀವಿ ಆಗ್ಲೇ. ಗೊತ್ತಾಗ್ತಾ ಇದೆನಾ? ಫಾರ್ ಎಕ್ಸಾಂಪಲ್, ಅವರ್ ಕಾಲೇಜ್ ಇಸ್ ಲೊಕೇಟೆಡ್ ಇನ್ ಸುನ್ಕಲ್ ಬಿದ್ರಿ. ದ ಸುನ್ಕಲ್ ಬಿದ್ರಿ ಅನ್ಬಾರ್ದು ನಾವು. ಓಕೆ, ಓನ್ಲಿ ಸುನ್ಕಲ್ ಬಿದ್ರಿ. ಅವರ್ ಕಾಲೇಜ್ ಇಸ್ ಲೊಕೇಟೆಡ್ ಇನ್ ಸುನ್ಕಲ್ ಬಿದ್ರಿ ಬಿಕಾಸ್ ವಿ ಹ್ಯಾವ್ ಗಿವನ್ ಅ ಪರ್ಟಿಕ್ಯುಲರ್ ಪ್ರಾಪರ್ ನೇಮ್ ಟು ದಟ್ ವಿಲೇಜ್. ದಟ್ ಇಸ್ ವೈ. ಅಂಡ್ ದೆನ್ ಬಿಫೋರ್ ಎನಿ ಲ್ಯಾಂಗ್ವೇಜಸ್, ಯಾವುದೇ ಭಾಷೆಯನ್ನು ನೀವು ಬಳಕೆ ಮಾಡಬೇಕಾದ್ರೆ ಅದರ ಹಿಂದುಗಡೆ ಯಾವ ಆರ್ಟಿಕಲ್ ಅನ್ನು ಬಳಕೆ ಮಾಡಕೂಡದು. ದ ಕನ್ನಡ, ರಾಂಗ್. ದ ಇಂಗ್ಲಿಷ್, ರಾಂಗ್. ಓನ್ಲಿ ಕನ್ನಡ. ಮೈ ಮದರ್ ಟಂಗ್ ಇಸ್ ಕನ್ನಡ. ಐ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್. ಅದೇ ಮೈ ಮದರ್ ಟಂಗ್ ಇಸ್ ದ ಕನ್ನಡ. ನೋ, ದಟ್ ಇಸ್ ರಾಂಗ್. ಮೈ ಮದರ್ ಟಂಗ್ ಇಸ್ ಕನ್ನಡ. Okay, so you should not use articles before any relationships, any materials, proper nouns and languages. ಈ ಪಾಯಿಂಟ್ಸ್ ಗಳನ್ನು ಕೂಡ ನೀವು ಜ್ಞಾಪಕ ಇಟ್ಕೋಬೇಕು. Okay, my dear students, so today in this class we learned about where to use a ಮತ್ತು a ನಡುವೆ ಇರತಕ್ಕಂತ ವ್ಯತ್ಯಾಸವನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. See here, where to use a when you are referring to a singular noun with consonant sound.
ಏಕವಚನದ ಜೊತೆಗೆ ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ಅ ಅನ್ನು ಬಳಕೆ ಮಾಡ್ತೀವಿ. ಏಕವಚನದ ಜೊತೆಗೆ ವಾವೆಲ್ ಸೌಂಡ್ ಇದ್ದಾಗ ಆನ್ ಅನ್ನು ಬಳಕೆ ಮಾಡ್ತೀವಿ. ಓಕೆ, ದ ಎಲ್ಲಿ ಯೂಸ್ ಮಾಡ್ತೀವಿ? ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್ ವೇರ್ ವಿ ಯೂಸ್ ದ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ದಾನ ಅಂದ್ರೆ, ಮೊದಲನೇದಾಗಿ ವೆನ್ ಯು ಆರ್ ರೆಫರಿಂಗ್ ಟು ಅ ಪ್ಲೂರಲ್ ನೌನ್, ಬಹುವಚನವನ್ನು ನೀವು ರೆಫರ್ ಮಾಡಬೇಕಾದ್ರೆ ಆಲ್ವೇಸ್ ಯು ಮಸ್ಟ್ ಯೂಸ್ ದ. ದ ಪೀಪಲ್, ದ ಚಿಲ್ಡ್ರನ್, ದ ಬಾಯ್ಸ್, ದ ಗರ್ಲ್ಸ್, ಈ ರೀತಿ. ಅಂಡ್ ದೆನ್ while referring to deserts, mountains, mountain ranges, rivers, and also there are so many things where we use the superlative degree, musical instruments, while referring to religious and sacred books, definite and specific nouns, all these things we discussed. And where not to use articles, these are the few things. Ill use ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಕ್ಲಾಸಲ್ಲಿ we discussed about it. So in my next class I am going to give you activities, exercise activities, like fill up the blanks with appropriate articles. ನೀವು ಆ ಒಂದು ಬ್ಲಾಂಕ್ ಅಲ್ಲಿ by using an appropriate article you have to fill in the blanks. So I will give that activity in my next class. If you have any doubts regarding the usage of articles, please, see this video 2 to 3 times. If you didn't understand anything, please tell me by calling me. I will try my level best to use other easy methods. Okay? Okay. Once again, I thank you all for listening to my class. So thank you all.